ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಮನೆ ಹೋಳಿಗೆ ಕುರುಕ್ ತಿಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದ್ಸಲ ನೀವೇನಾದರೂ ಭೇಟಿ ಕೊಟ್ರೆ ಮತ್ತೆ 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 ಭೇಟಿ ಕೊಡ್ತಾನೆ ಇರ್ತೀರ. ಅಷ್ಟು ರೀತಿಯ ಕುರುಕ್ ತಿಂಡಿಗಳು ಇಲ್ಲಿ ಸಿಗುತ್ತೆ. ತುಂಬ ರೀತಿಯ ಹೋಳಿಗೆಗಳು ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಲವಾರು ಫ್ಲೇವರ್ ಹೋಳಿಗೆಗಳು ಸಿಗುತ್ತೆ. ಎಷ್ಟು ರೀತಿಯ ವೆರೈಟೀಸ್ ಇದೆ ನೋಡಿ ಸ್ನೇಹಿತರೆ. ಮೊದಲನೇ ನೋಟದಲ್ಲೇ ನಮ್ಮನ್ನ ಸೆಳೆದು ಬಿಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇವ್ರದ್ದು ಒಂದಲ್ಲ ಎರಡಲ್ಲ 17 ಬ್ರಾಂಚಸ್ ಅನ್ನ ಇವರು ಹೊಂದಿದ್ದಾರೆ. ನಾನು ಇವಾಗ ನಿಮಗೆ ತೋರಿಸ್ತಿರುವಂಥದ್ದು ಬೆಂಗಳೂರಿನ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಸರ್ಕಲಲ್ಲಿ ಇರುವಂತಹ ಮನೆ ಹೋಳಿಗೆ ಸ್ನೇಹಿತರೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯ ತಿಂಡಿಗಳು ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ, ಬೇಸನ್ ಲಡ್ಡು ಇದೆ ಮತ್ತು ಎಲ್ಲವನ್ನ ಇವರೇ ತಯಾರಿಸೋದು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ, ಜೊತೆಗೆ ಅಷ್ಟೇ ಶುಚಿತ್ವವನ್ನು ಕೂಡ ಕಾಪಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ರವೆ ಉಂಡೆ ಸಿಗುತ್ತೆ ನಿಮಗೆ ಇಲ್ಲಿ. ಎಲ್ಲನೂ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಬಂದವರು ಮತ್ತೆ 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 ಬರ್ತಿರ್ತಾರೆ. ಮತ್ತು ಕರ್ಜಿಕಾಯಿ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಈ ರೀತಿಯ ತಿಂಡಿಗಳನ್ನು ತಯಾರಿಸೋದಕ್ಕೆ ಬರೋದೇ ಇಲ್ಲ. ಅಳತೆ ಎಲ್ಲ ಸರಿಯಾಗಿ ಗೊತ್ತೇ ಇರೋದಿಲ್ಲ ನಮಗೆ. ಅದಕ್ಕೆ ನಾವೇನು ಮಾಡ್ತೀವಿ, ಹೊರಗಡೆ ತಂದುಬಿಡ್ತೀವಿ. ಆ ರೀತಿ ಇರೋರಿಗೆ ಮನೆ ಹೋಳಿಗೆ ಹೇಳಿ ಮಾಡಿಸಿದ ಒಂದು ಅಂಗಡಿ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಬೇಕಾದಂಥ ಎಲ್ಲ ರೀತಿಯ ತಿಂಡಿಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಯಾವುದೇ ಕಷ್ಟ ಇಲ್ಲ, ನೀವು ಮನೆಯಲ್ಲೇ ರೆಡಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಬಂದು ನೀವು ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು. ತುಂಬ ರುಚಿ ಮತ್ತು ಶುಚಿತ್ವ ಎರಡನ್ನೂ ಕಾಪಾಡಿಕೊಂಡು ಮಾಡ್ತಾರೆ ಸ್ನೇಹಿತರೆ. ಜೊತೆಗೆ ನುಪ್ಪಟ್ಟಿದೆ, ಜೊತೆಗೆ ಕೋವಾದಿಂದ ಮಾಡಿರುವಂಥ ಒಬ್ಬಟ್ಟಿದೆ. ಅನೇಕ ರೀತಿಯ ಒಣಕೊಬ್ಬರಿ ಹೋಳಿಗೆ ದೊರೆಯುತ್ತದೆ. ಹಲಸಿನ ಹಣ್ಣಿನಿಂದ ಹೋಳಿಗೆ ಮಾಡ್ತಾರೆ. ಜೊತೆಗೆ ಸ್ಪೆಷಲ್ ಲಡ್ಡು ಇದೆ ನೋಡಿ. ಇಲ್ಲೆಲ್ಲ ಮೆನು ಇದೆ ನಿಮಗೆ. ಇಲ್ಲೆಲ್ಲ ಏನೇನು ಸಿಗುತ್ತೆ, ಎಲ್ಲದಕ್ಕೂ ಏನೇನು ರೇಟು ಅಂತ ನಿಮಗೆ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಯಾವುದೇ ಶುಭ ಸಮಾರಂಭಗಳಿಗೂ ಬೇಕಿದ್ರೂ ನೀವು ಇಲ್ಲಿ ಆರ್ಡ್ರನ್ನ ಕೊಡ್ಬೋದು ಸ್ನೇಹಿತರೆ. ಡ್ರೈ ಜಾಮೂನ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಅನೇಕ ರೀತಿಯ ಒಂದು ತಿಂಡಿಗಳನ್ನು ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಸಂಪ್ರದಾಯಕ್ಕೆ ತಕ್ಕಂತೆ ಎಲ್ಲವನ್ನ ರೆಡಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅನೇಕ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಬೇಕಾದಂತಹ ಒಂದು ಕಡಲೆ ಉಂಡೆ ಇರ್ಬೋದು, ಅಥವಾ ಎಳ್ಳಿನ ಉಂಡೆ ಇರ್ಬೋದು, ಕಡಲೆ ಪುರಿಯಿಂದ ಮಾಡುವಂತಹ ಉಂಡೆಗಳಿರ್ಬೋದು, ಅದೆಲ್ಲವನ್ನ ತಯಾರಿಸ್ತಾರೆ. ಜೊತೆಗೆ ಸಕ್ಕರೆ ಹಚ್ಚಿಗಳನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ನಮ್ಮ ಸಂಪ್ರದಾಯಕ್ಕೆ ಬೇಕಾದಂತಹ ಅದಕ್ಕೆ ಹೊಂದುವಂತಹ ತಿಂಡಿ ತಿನಿಸುಗಳು ಇಲ್ಲಿ ಸಿಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಎಲ್ಲ ರೀತಿಯ ನಿಮಗೆ ಸ್ವೀಟ್ಸು, ಖಾರ ಎಲ್ಲ ಸಿಗುತ್ತೆ ಇಲ್ಲಿ. ಅದರಲ್ಲೂ ಹೋಳಿಗೆ ಅಂತೂ ಇಲ್ಲಿ ತುಂಬಾ ರುಚಿಯಾಗಿರುತ್ತೆ. ತುಂಬ ಅಂದರೆ ನಾವು ಮನೇಲಿ ಕೂಡ ಅಷ್ಟು ಕ್ಲೀನಾಗಿ ಮಾಡೋದಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ. ಅಷ್ಟು ವೆರೈಟೀಸ್ ನಮಗೆ ಇಲ್ಲಿ ಸಿಗುತ್ತೆ. ಹೋಳಿಗೆನಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ ನೋಡಿ. ಇಲ್ಲಿ ಮಿಕ್ಸ್ಚರ್ ಎಲ್ಲ, ಖಾರ ಕೂಡ ಅಷ್ಟೇ, ಅಥವಾ ಚಕ್ಲಿ ಇರಬಹುದು, ಅಥವಾ ಅನೇಕ ರೀತಿಯ ಒಂದು ತಿಂಡಿಗಳು ನಿಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂದ್ಸಲ ಭೇಟಿ ಕೊಟ್ಟರೆ ಮತ್ತೆ ಮತ್ತೆ ಭೇಟಿ ಕೊಡ್ತಾನೆ ಇರ್ತೀರ, ಫ್ಯಾಮಿಲಿ ಜೊತೆ ಬರ್ತಾನೆ ಇರ್ತೀರ. ಜೊತೆಗೆ ನಿಮ್ಮ ಮನೆಯ ಯಾವುದೇ ಹಬ್ಬ ಹರಿದಿನಗಳಿಗೂ ಕೂಡ ನೀವಿಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ವೆರೈಟೀಸ್ ನಿಮಗೆ ಇಲ್ಲಿ ಸಿಗುತ್ತೆ. ಜೊತೆಗೆ ಸುಮಾರು ರೀತಿಯ ಉಪ್ಪಿನಕಾಯಿಗಳು ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ, ಉಪ್ಪಿನಕಾಯಿಗಳಿದೆ, ಎಷ್ಟು ರೀತಿ ಉಪ್ಪಿನಕಾಯಿಗಳಿದೆ, ನಿಮಗೆ ಯಾವ ಫ್ಲೇವರ್ ಇಷ್ಟ ನೋಡಿ. ಊಟಕ್ಕೆ ಉಪ್ಪಿನಕಾಯಿ ಅಂತಲೇ ಹಾಕ್ಬಿಟ್ಟಿದ್ದಾರೆ. ತುಂಬ ರುಚಿಯಾಗಿರುವಂಥ ಉಪ್ಪಿನಕಾಯಿ, ಅಷ್ಟೇ ಕ್ಲೀನಾಗಿ ಮಾಡಿರ್ತಾರೆ. ಮತ್ತು ಇಲ್ಲಿ ನಿಮಗೆ ಖಾರದ ಪುಡಿ, ಹುರಿಗಡಲೆ ಪುಡಿ, ಚಟ್ನಿ ಪೌಡರ್, ಮೆಂತ್ಯ ಪೌಡರ್, ಈ ರೀತಿಯ ತುಂಬ ಚಟ್ನಿ ಪೌಡರ್, ಸಾಂಬಾರಿಗೆ ಬೇಕಾದಂತಹ ಪೌಡರ್, ಈ ರೀತಿಯ ಸುಮಾರು ಪೌಡರ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗಲಕಾಯಿ ಚಟ್ನಿ ಪುಡಿ ಅಂತೆ ನೋಡಿ, ಎಷ್ಟೊಂದು ವೆರೈಟೀಸ್ ಇದೆ. ಉಪ್ಪಿನಕಾಯಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಉಪ್ಪಿನಕಾಯಿ ನಿಮ್ಗೆ ಇಲ್ಲಿ ಸಿಗುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ, ನಿಮ್ಗೆ ಯಾವ ಫ್ಲೇವರ್ ತುಂಬ ಇಷ್ಟ, ಅದನ್ನು ನೀವಿಲ್ಲಿ ತೊಗೊಳ್ಬಹುದು.
ಹಾಗೆ ಇಲ್ಲಿ ಹಪ್ಪಳ ಮತ್ತು ಸಂಡಿಗೆ ಕೂಡ ಸಿಗುತ್ತೆ. ಸುಮಾರು ವೆರೈಟೀಸಲ್ಲಿ ಸಿಗುತ್ತೆ, ಸುಮಾರು ಫ್ಲೇವರ್ಸಲ್ಲಿ ಇಲ್ಲಿ ನಿಮಗೆ ಸಿಗುತ್ತೆ ಹಪ್ಪಳ ಮತ್ತು ಸಂಡಿಗೆ. ತುಂಬ ವೆರೈಟೀಸ್ ಇದೆ ನೋಡಿ, ಎಷ್ಟೊಂದು ವೆರೈಟೀಸ್ ಇದೆ ಅಂತ. ತುಂಬ ರೀತಿಯ ಫ್ಲೇವರ್ಸ್ ನಿಮಗೆ ಸಿಗುತ್ತೆ ನೋಡಿ. ಚಿಪ್ಸ್ ಇದೆ, ಬಾಳೆಕಾಯಿ ಚಿಪ್ಸು, ಆಲೂಗೆಡ್ಡೆ ಚಿಪ್ಸು, ಅನೇಕ ರೀತಿಯ ಚಿಪ್ಸ್ಗಳನ್ನು ನೀವು ಇಲ್ಲಿ ತೊಗೋಬಹುದು. ಮತ್ತು ಇವಾಗ ಇಲ್ಲಿ ಹೋಳಿಗೆಯನ್ನು ರೆಡಿ ಮಾಡ್ತಿದ್ದಾರೆ ನೋಡಿ, ಎಷ್ಟೊಂದು ಫ್ಲೇವರ್ ಇದೆ ಅಂತ. ಕ್ಯಾರೆಟ್ ಹೋಳಿಗೆ ಇದೆ, ಜೊತೆಗೆ ಮಾಮೂಲಿ ನಾವು ಕಾಯಿ ಹೋಳಿಗೆ ಮಾಡ್ತೀವಲ್ಲ, ಕಾಯಿ ಹೋಳಿಗೆ ಇದೆ, ಬಾದಾಮ್ ಹೋಳಿಗೆ ಇದೆ, ಡ್ರೈ ಫ್ರೂಟ್ಸ್ ಹೋಳಿಗೆ ಇದೆ, ಕೋವಾ ಹೋಳಿಗೆ ಇದೆ, ಡೇಟ್ಸ್ ಹೋಳಿಗೆ, ಶುಗರ್ ಮತ್ತು ಗೀ ಹೋಳಿಗೆ ಇದೆ, ಕೊಬ್ಬರಿ ಶುಗರ್ ಹೋಳಿಗೆ ಇದೆ, ಡ್ರೈ ಕೋಕೋನಟ್ ಹೋಳಿಗೆ ಇದೆ, ಮತ್ತು ಗುಲ್ಕಂದ ಹೋಳಿಗೆ ಇದೆ, ಅಂಜೂರ ಹೋಳಿಗೆ ಇದೆ, ಕೋಕೋನಟ್ ಹೋಳಿಗೆ ಇದೆ, ದಾಲ್ ಹೋಳಿಗೆ ಇದೆ, 50-50 ಹೋಳಿಗೆ ಅಂತ ಇದೆ, ವೈಟ್ ಹೋಳಿಗೆ ಅಂತ ಕೂಡ ಮಾಡ್ತಾರೆ ನೋಡಿ. ಎಷ್ಟು ವೆರೈಟೀಸ್ ಇದೆ ಒಬ್ಬಟ್ಟಲ್ಲಿ. ನಾವು ಮನೇಲಿ ಒಂದೇ ಒಂದು ರೀತಿಯ ಒಬ್ಬಟ್ಟು ಅಥವಾ ಕಾಯಿ ಹೋಳಿಗೆ ಅಥವಾ ಕಾಳಿಂದ ಅಂದರೆ ಬೇಳೆಯಿಂದ ಮಾಡುವಂಥ ಹೋಳಿಗೆಯನ್ನು ಮಾಡ್ಕೊಂಡು ತಿಂದಿರ್ತೀವಿ. ಆದರೆ ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನೀವು ಟ್ರೈ ಮಾಡ್ಬೋದು, ನಿಮ್ಗೆ ಯಾವ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಅಂತೆಲ್ಲ ನೀವು ತಿಂದು ನೋಡ್ಬೋದು. ಮತ್ತು ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನಗಳಿದ್ರೆ, ಯಾವುದೇ ಶುಭ ಸಮಾರಂಭಗಳಿದ್ರೆ ಅದಕ್ಕೂ ಕೂಡ ನೀವು ಇಲ್ಲಿ ಆರ್ಡ್ರ್ ಕೊಟ್ಟರೆ ಎಷ್ಟು ಹೋಳಿಗೆ ಬೇಕಿದ್ರೂ ಅವ್ರು ರೆಡಿ ಮಾಡಿಕೊಡ್ತಾರೆ ನೋಡಿ. ಎಷ್ಟು ಕ್ಲೀನಾಗಿದೆ ಅಂತ. ಇಷ್ಟು ಒಂದು ಕ್ಲೀನ್ನೆಸ್ಸನ್ನು ನಾವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾರೆ ಅಂದರೆ, ಈ ಒಂದು ಬ್ರ್ಯಾಂಚಲ್ಲಿ ಅಷ್ಟೇ ಅಲ್ಲ, ಇವ್ರದ್ದು 17 ಬ್ರ್ಯಾಂಚಸ್ ಇದೆ ಅಂತ ಹೇಳಿದೆ. ಎಲ್ಲ ಕಡೆ ಕೂಡ ಇದೇ ರೀತಿಯ ಒಂದು ಹೈಜೀನನ್ನು ಮೇಂಟೈನ್ ಮಾಡ್ತಾರೆ, ಇದೇ ರೀತಿಯ ಕ್ಲೀನಾಗಿರುತ್ತೆ ಎಲ್ಲ ಅಂತಲೇ ಹೇಳ್ಬೋದು. ಇಲ್ಲಿನ ಕ್ಲೀನ್ನೆಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋ ಹಾಗೆ ಇಲ್ಲ, ನೀವೇ ನೋಡ್ತಾ ಇದ್ದೀರಾ ನೋಡಿ ಒಬ್ಬಟ್ಟನ್ನು ಮಾಡ್ತಿದ್ದಾರೆ, ಹೇಗೆ ನಡೀತಿದೆ ಪ್ರೋಸೆಸ್ ಅಂತ. ಸ್ನೇಹಿತರೆ, ಎಲ್ಲವನ್ನ ಇವರೇ ರೆಡಿ ಮಾಡೋದು, ಇವರೇ ಇಲ್ಲೇ ತಯಾರಿಸಿ ಸೇಲ್ ಮಾಡುವಂಥದ್ದು. ಮನೆ ಹೋಳಿಗೆಗೆ ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ. ತುಂಬ ರುಚಿಯಾದ ಹೋಳಿಗೆ ಮತ್ತು ಕುರುಕ್ ತಿಂಡಿಗಳು ಸಿಗುತ್ತೆ. ಫ್ಯಾಮಿಲಿ ಸಮೇತ ಒಂದ್ಸಲ ಮನೆ ಹೋಳಿಗೆಗೆ ವಿಸಿಟ್ ಮಾಡಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯ ರುಚಿ ಜೊತೆಗೆ ಒಳ್ಳೆಯ ಒಂದು ಶುಚಿತ್ವವನ್ನು ಕಾಪಾಡ್ಕೊಂಡಿರುವಂತಹ ತಿಂಡಿಗಳನ್ನು ನೀವು ಇಲ್ಲಿ ಕೊಡಿಸ್ಬೋದು ಸ್ನೇಹಿತರೆ. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ದೆ. ಒಬ್ಬಟ್ಟಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಅಲ್ವಾ? ಅಷ್ಟೇ, ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ ಸ್ನೇಹಿತರೆ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಗುರು ಅಂತ ಹೇಳ್ಬಿಟ್ಟು. ನೀವು ಎಲ್ಲಿಯವರು ಸರ್? ಸರ್ ನಾನು ನೇಟಿವ್ ಬಂದ್ಬಿಟ್ಟು ಮಂಡ್ಯ. ನೀವು ಹೋಳಿಗೆ ಮಾಸ್ಟರ್ ಸರ್ ಇಲ್ಲಿ? ಇಲ್ಲಿ ಹೋಳಿಗೆ ಮಾಸ್ಟರ್ ಕಮ್ ಮ್ಯಾನೇಜರ್. ಹೋಳಿಗೆ ಮನೆಗೆ ಹೋಳಿಗೆ ಮಾಸ್ಟರ್. ಹೋಳಿಗೆ ಮಾಸ್ಟರ್. ಮತ್ತೆ ಸರ್ ಇಲ್ಲಿ ಯಾರು ಆರ್ಡರ್ ಕೊಟ್ಟರೆ ನೀವು ಇಲ್ಲೇ ಬಿಸಿ ಬಿಸಿ ಮಾಡ್ಕೊಡ್ತೀರಾ ಅಥವಾ ರೆಡಿ ಮಾಡಿ ಇಟ್ಕೊಂಡಿದ್ದು ಕೊಡ್ತೀರಾ ಸರ್? ಇಲ್ಲ ಸರ್, ರೆಡಿ ಮಾಡಿ ಇಟ್ಕೊಳ್ಳೋದಿಲ್ಲ. ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ 1 ಡೇ ಬಿಫೋರ್ ಆರ್ಡರ್ ಕೊಡ್ತಾರೆ, ಕೆಲವರು 2 ಡೇ ಬಿಫೋರ್ ಆರ್ಡರ್ ಕೊಡ್ತಾರೆ. ಇಂಥ ದಿನ ನಮ್ಗೆ ಇಷ್ಟು ಗಂಟೆಗೆ ಬೇಕು, ರೆಡಿ ಮಾಡಿಡಿ ಅಂತೇಳಿ. ಅವ್ರು ಬರೋಷ್ಟರಲ್ಲಿ ಇನ್ ಟೈಮಲ್ಲಿ ನಾವು ಹೋಳಿಗೆನ ರೆಡಿ ಮಾಡಿ ತಣ್ಣಗೆ ಮಾಡಿ ಪ್ಯಾಕ್ ಮಾಡಿ ಕೊಡ್ತೀವಿ ಸರ್. ಬಿಸಿ ಬಿಸಿ ಇದ್ರೆ ಹಾಳಾಗುತ್ತೆ ಅಂತ ತಣ್ಣಗೆ ಹೌದು ಮಾಡಿ ಸರ್. ಒಳಗಡೆ ಬಿಸಿ ಹೋಳಿಗೆ ನಾವು ಯಾವಾಗ ಹಾಕ್ತೀವಿ ಅದು ಬೆವ್ತ್ಕೊಳ್ಳುತ್ತೆ, ಹೋಳಿಗೆ ಎಲ್ಲ ಮೆತ್ತಗಾಗ್ಬಿಡುತ್ತೆ, ತಿನ್ನಕ್ಕೆ ಚೆನ್ನಾಗಿರಲ್ಲ, ಬಡ್ಸಕ್ಕೆ ಚೆನ್ನಾಗಿರಲ್ಲ, ಇಂಡಿವಿಜುವಲ್ ಸಿಗಲ್ಲ, ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಓಕೆ, ಮದುವೆ ಶುಭ ಸಮಾರಂಭಗಳು ಯಾವುದೇ ಆರ್ಡರ್ ಕೊಟ್ಟರು ನೀವು ಸಪ್ಲೈ ಕೊಡ್ತೀರಾ? ಗ್ಯಾರಂಟಿ ಸರ್. ಎಷ್ಟು ಸಾವಿರ ಕೊಟ್ಟರು ಹೋಳಿಗೆ ಮಾಡ್ಕೊಡೋ ಕೆಪಾಸಿಟಿ ಮನೆ ಹೋಳಿಗೆಗಿದೆ ಸರ್. ನಿಮ್ಮ ಹೆಸರು? ಶಶಾಂಕ್. ಯಾವ ಏರಿಯಾದಿಂದ ಬಂದಿದ್ದೀರಾ ಸರ್? ಕತ್ರಗುಪ್ಪೆ. ಹೋಳಿಗೆ ಮನೆಗೆ ಯಾವಾಗಲೂ ಬರ್ತಾ ಇರ್ತೀರಾ? ಬರ್ತಾ ಇರ್ತೀನಿ. ಹೋಳಿಗೆ ಮನೆ ಟೇಸ್ಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅಂದರೆ ಫುಲ್ ಕ್ವಾಲಿಟಿ, ಗೀ ಹಾಕಿ ಫ್ರೆಶ್ ಆಗಿದೆ. ಯಾವಾಗಲೂ ಆರ್ಡ್ರ್ ಮಾಡ್ತಾ ಇರ್ತೀರಾ? ಇಲ್ಲಿ ಬಂದು ತಿಂತೀನಿ. ಹಬ್ಬ ಇದ್ದಾಗ ಆರ್ಡರ್ ಇರುತ್ತೆ. ಅಂದರೆ ಸ್ವಲ್ಪ ಇವಾಗ ನನ್ನ ಫ್ರೆಂಡ್ ಅವ್ರ ಅಮ್ಮ ಕೇಳಿದ್ದಾರೆ, ಒಂದು 50 ಆರ್ಡ್ರ್ ಇದೆ. ಅದನ್ನು ತೊಗೊಂಡೋಗಿ ಅದನ್ನು ತೊಗೊಂಡೋಗಕ್ಕೆ. ಮತ್ತು ಟೇಸ್ಟ್ ಸೂಪರ್ ಆಗಿದೆಯಾ ಸರ್? ಕ್ವಾಲಿಟಿ, ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆ, ಫ್ರೆಶ್ ಆಗಿರುತ್ತೆ, ಬಿಸಿ ಬಿಸಿ ಇರುತ್ತೆ. ಮೇಡಮ್ ನಿಮ್ಮ ಹೆಸರು? ಮಾಲತಿ ಅಂತ. ಯಾವ ಏರಿಯಾದಿಂದ ಬರೋದು ಮೇಡಮ್? ಹೊಸಗೆರೆಯಲ್ಲಿ ಎಲ್ಲ ಬರ್ತೇನೆ. ಈ ಮನೆ ಹೋಳಿಗೆ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಕಸ್ಟಮರ್ಸ್ ಬರ್ತಾರೆ, ಹೋಳಿಗೆ ತಗೊಂಡು ಹೋಗ್ತಾರೆ. ಆಲ್ ವೆರೈಟೀಸ್ ಹೋಳಿಗೆ ಇದೆ, ಮತ್ತು ಎಲ್ಲ ಪ್ಯೂರ್ ಟೇಸ್ಟು,
ಎಲ್ಲ ಹೋಳಿಗೆನೂ ತುಂಬ ಚೆನ್ನಾಗಿದೆ, ವೆರೈಟೀಸ್ ಇದೆ, ಬಾದಾಮ್ ಹೋಳಿಗೆ, ಖೋವಾ, ಇನ್ನೆಲ್ಲ ವೆರೈಟೀಸು ಇದೆ. ಅದ್ರ ಬಗ್ಗೆ ನಮ್ಮ ಕಸ್ಟಮರ್ ಹೇಳ್ತಾರೆ, ನಾವು ಅದನ್ನೇ ನಿಮಗೆ ಹೇಳ್ತಿದ್ದೀವಿ. ಏನೇನು ಹೋಳಿಗೆ ಸಿಗುತ್ತೆ ಮೇಡಮ್ ನಿಮ್ಮಲ್ಲಿ? ಬಾದಾಮ್ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಖೋವಾ ಹೋಳಿಗೆ, ಅಂಜೂರ ಹೋಳಿಗೆ, ತುಂಬ ವೆರೈಟೀಸ್ ಇದೆ. ತುಂಬ ವೆರೈಟೀಸ್ ಇದೆ. ಹಾಂ ಈಗ ಬಂದು ಕಸ್ಟಮರ್ ತಿಂದು ಖುಷಿಯಾಗಿ ಹೋಗ್ತಾರೆ. ಹಾಂ. ಚೆನ್ನಾಗಿದೆ ಅಂತ ಏನು ರೆಸ್ಪಾನ್ಸ್ ಮಾಡ್ತಾರಾ, ಏನಾರು ಹೇಳ್ತಾರೆ? ಹೇಳ್ತಾರೆ ಚೆನ್ನಾಗಿದೆ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಮಾಲ್ತಿ. ಯಾವ ಏರಿಯಾದಿಂದ ಬಂದಿದ್ದೀರಮ್ಮ? ಇಲ್ಲೇ ವಾಟರ್ ವಾಟರ್ ಟ್ಯಾಂಕ. ಯಾವಾಗಲೂ ಬರ್ತಾ ಇರ್ತೀರಾ? ಬರ್ತಾನೆ ಇರ್ತೀವಿ, ಬಂದಾಗ ಒಂದ್ಸರಿನಾರ ಬರ್ತಾನೆ ಇರ್ತೀವಿ. ಬಂದಾಗ ಏನು ಪರ್ಚೇಸ್ ಮಾಡ್ತೀರಾ? ಎಲ್ಲ ಏನೇನು ತಿಂಡಿ ಬೇಕು, ನಮ್ಗೆ ಏನೇನು ಇಷ್ಟ ಆಗುತ್ತೋ ಹ್ಮ್. ಎಲ್ಲ ತೊಗೊಂಡೋಗ್ತೀವಿ. ಒಬ್ಬಟ್ಟು, ಕೋವಾ ಒಬ್ಬಟ್ಟು ಜಾಸ್ತಿ, ಕಾಯಿ ಒಬ್ಬಟ್ಟು ಜಾಸ್ತಿ, ಬೇಳೆ ಒಬ್ಬಟ್ಟು ಎಲ್ಲ ತೊಗೊಂಡೋಗ್ತೀವಿ. ಈ ಕಾಂಡಿಮೆಂಟ್ಸ್ ಐಟಮ್ ಎಲ್ಲ ತೊಗೊಂಡಿದ್ದೀರಾ? ಹಾಂ, ಇಲ್ಲಿ ಬಂದು ರೆಗ್ಯುಲರ್ ಆಗಿ ಮನೆ ಹೋಳಿಗೆಯಲ್ಲೇ ತೊಗೊಂಡೋಗ್ತೀರಾ? ಮನೆ ಹಬ್ಬಗಳು ಬಂದು ಇಲ್ಲೇ ಒಬ್ಬಟ್ಟು ತೊಗೊಂಡೋಗೋದು ನಾವು. ತುಂಬ ಚೆನ್ನಾಗಿರುತ್ತೆ. ಹಾಂ, ಬೇರೆ ಹೊಸ್ದಾಗಿ ಬಂದು ತೊಗೊಳೋರ್ಗೆ ಏನು ಹೇಳ್ತೀರಾ ಅಮ್ಮ? ತುಂಬ ಚೆನ್ನಾಗಿರುತ್ತೆ, ಹೋಗಿ ತೊಗೊಳ್ರಿ, ನಾವು ಅಲ್ಲೇ ತರೋದು ಅಂತೆಲ್ಲ ಹೇಳ್ತೀವಿ. ಓಕೆ, ನಿಮ್ಮ ಹೋಳಿಗೆ ಮನೆ ಒಬ್ಬಟ್ಟು ಬಗ್ಗೆ ಏನು ಹೇಳ್ತೀರಾ? ಅದು ತುಂಬ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ, ಬಿಸಿ ಬಿಸಿಲೇ ಕೊಡ್ತಾರೆ ತಿನ್ನೋದಕ್ಕೆ, ತುಪ್ಪ ಹಾಕಿ ತಿಂತೀವಿ. ತುಂಬ ಚೆನ್ನಾಗಿದೆ. ಮನೆಗೂ ತಗೊಂಡೋಗ್ತೀವಿ. ಮನೆ ಹೋಳಿಗೆ ಥರನೇ ಇರುತ್ತಾ? ಹಾಂ, ನಾವು ಹೆಂಗೆ ಮಾಡ್ತೀವಿ ಹಂಗೆ ಇರುತ್ತೆ. ಇವಾಗ ಕುರುಕ್ಲು ತಿಂಡಿ ಪರ್ಚೇಸ್ ಮಾಡಿದ್ದೀರಾ? ಯಾವಾಗಲೂ ಬರ್ತಾ ಇರ್ತೀರಾ ಅನ್ಸುತ್ತೆ. ಬರ್ತಾನೆ ಇರ್ತೀವಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಮಹೇಶ. ಮನೆ ಹೋಳಿಗೆಗೆ ಯಾವಾಗಲೂ ಬರ್ತಾ ಇರ್ತೀರಾ ಸರ್? ವಾರಕ್ಕೊಂದ್ಸರಿ ಖಂಡಿತ ಬಂದೇ ಬರ್ತೀವಿ ಸರ್. ಹೋಳಿಗೆ ಏನು ಇಲ್ಲೇ ಪರ್ಚೇಸ್ ಮಾಡ್ತೀರಾ? ಮನೇಲಿ ಏನು ಮಾಡೋದೇ ಡೌಟ್ ಅನ್ಸುತ್ತೆ. ಮನೇಲಿ ಮಾಡೋದಿಲ್ಲ, ಇಲ್ಲೇ ಬಂದು ತಗೊಂಡೋಗೋದು, ಇಲ್ಲೇ ತಿಂದೋಗೋದು ಎಲ್ಲ ಮಾಡ್ತೀವಿ. ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಸರ್, ಸಂಸಾರ ಸಮೇತ ಇಬ್ರು ಬಂದಿದ್ದೀವಿ. ಯಾವಾಗಲೂ ಬರ್ತಾ ಇರ್ತೀರಾ? ಅವಾಗ ಖಂಡಿತ ಬರ್ತೀವಿ ಸರ್. ಏನು ಅನ್ಸುತ್ತೆ ನಿಮ್ಮ ಮನೆ ಹೋಳಿಗೆ ಬಗ್ಗೆ ಹೇಳಿ ಸರ್. ನಮ್ದು ಅದೃಷ್ಟ ಈ ಕಡೆ ಒಂದು ಆಗಿದೆಯಲ್ಲ, ಓಪನ್ ಆಗಿರೋದು, ಅದೇ ನಮ್ಮ ಒಂದು ಸಂತೋಷ. ತುಂಬಾ ರುಚಿಯಾದ ಶುಚಿಯಾದ ಹೋಳಿಗೆ ಮತ್ತು ಕುರುಕ್ ತಿಂಡಿಯನ್ನು ನೀವು ತಿನ್ನಬೇಕು ಅಂದರೆ ಮನೆ ಹೋಳಿಗೆಗೆ ಭೇಟಿ ಕೊಡಿ. ಸ್ನೇಹಿತರೆ, ಇಷ್ಟು ಬ್ರಾಂಚಸ್ನನ್ನು ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಭಾಸ್ಕರ್ KR ಅವರು. ನಿಮಗೇನಾದರೂ ಆರ್ಡ್ರ್ ಜಾಸ್ತಿ ಕೊಡಬೇಕು, ತುಂಬ ಒಬ್ಬಟ್ಟು ಬೇಕು, ತುಂಬ ತಿಂಡಿಗಳು ಬೇಕು ಅನ್ನೋದಿದ್ರೆ, ಆರ್ಡ್ರ್ ಕೊಡಬೇಕು ಅಂತಿದ್ರೆ ಇವ್ರದ್ದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೀವು ವಿಸಿಟ್ ಮಾಡಿದ್ರಾ ಹೇಗೆ, ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ ಹೇಗೆ ಅಂತ ನನ್ನ ಹತ್ರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೂಡ ಶೇರ್ ಮಾಡ್ಕೋಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನೂ ಅನೇಕ ಈ ರೀತಿಯ ಹೊಸ ಹೊಸ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತಾನೆ ಇರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು.